ನಮಸ್ಕಾರ ವೀಕ್ಷಕರೇ, ಇದು 6ನೇ ಸಂಚಿಕೆ 6ನೇ ಅಧ್ಯಾಯ. ಹಿಂದಿನ ಸಂಚಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ಶ್ರೀಪಾದ ಶ್ರೀವಲ್ಲಭರು ಪೀಠಾಪುರ ಎಂಬ ನಗರದಲ್ಲಿ ಅವತರಿಸಿದರು. ಅದು ಗೋದಾವರಿ ಹತ್ತಿರ ಅಪ್ಪಲರಾಜು ಮತ್ತು ಸುಮತಿ ದಂಪತಿಗಳಿಂದ ಜನ್ಮ ತಾಳಿದರು. 6ನೇ ಅಧ್ಯಾಯದಲ್ಲಿ ಶುರು ಮಾಡೋಣ. ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತ್ಯ ನಮಃ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯ ನಮಃ, ಶ್ರೀ ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ಪ್ರಭುಮಿಂದ್ರ ನೀಲ ಜಟಿಲಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾದ ವಿಲೀನ ಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞೈಸ್ಸನಕಾದಿಭಿಃ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಮುಪಾಸ್ಮೈ ಹೃದಿಮುದ ಧ್ಯೇಯ ಸದಾ ಯೋಗಿಭಿ. ಈ 6ನೇ ಅಧ್ಯಾಯ ಪ್ರಸ್ತಾವನೆ ಮೊದಲು ಓದ್ತಾ ಇದ್ದೀನಿ. ಸೂಕ್ಷ್ಮರೂಪಿಯಾದ ಜೀವಿ ಮಾತೃಗರ್ಭದಲ್ಲಿ ಪ್ರವೇಶಿಸಿ ತಾಯಿಯ ಶರೀರದಿಂದ ದೊರೆತ ಅನ್ನರಸದಿಂದ ತನ್ನ ದೇಹವನ್ನು ಕಟ್ಟಿಕೊಳ್ತಾನೆ. ಅದನ್ನು ಕೇಂದ್ರ ಮಾಡಿಕೊಂಡು ತನ್ನ ಜೀವನ ಸಾಗಿಸುತ್ತಾನೆ. ಮಾನವ ದೇಹದಲ್ಲಿ ಕೆಲವು ಕೀಲಕ ಅಂದರೆ ಕಟೀಲ ಸ್ಥಾನಗಳಿವೆ. ಅಂದರೆ ಪ್ರಾಣಶಕ್ತಿ ಪ್ರತ್ಯೇಕವಾದ ಕೇಂದ್ರೀಕೃತವಾಗಿರುತ್ತದೆ. ಅಂದರೆ ಮಾನವ ದೇಹದಲ್ಲಿ ಒಂದು ಬ್ರೈನು ಮತ್ತು ಹಾರ್ಟ್. ಅದೇ ತರಹ ಭೂಮಿಯ ಮೇಲೂ ಕೂಡ ಕೆಲವು ಕ್ಷೇತ್ರಗಳು ಪ್ರತ್ಯೇಕವಾದ ಆಧ್ಯಾತ್ಮಿಕ ಶಕ್ತಿ ಹೊಂದಿರುತ್ತವೆ. ಅವುಗಳನ್ನು ಪುಣ್ಯಕ್ಷೇತ್ರ ಎಂದು ಕರೀತಾರೆ. ಕ್ಷೇತ್ರಗಳನ್ನು ದರ್ಶನ ಮಾಡಿ ಪವಿತ್ರರಾಗುತ್ತಾರೆ ಮಾನವರು. ಅಸಂಖ್ಯಾತ ಮಾನವರು ತಮ್ಮ ಪಾಪ ಪರಿಹಾರ ಮಾಡಿಕೊಳ್ತಾರೆ. ಆದರೆ ತಮ್ಮ ಪಾಪವನ್ನು ಅಲ್ಲಿ ಆವಾಗ ಅವು ಪುಣ್ಯಕ್ಷೇತ್ರಗಳು ಮಲಿನವಾಗುತ್ತದೆ. ನೆಗೆಟಿವ್ ಎನರ್ಜಿ ಹೋಗಿ ಅಲ್ಲಿ ಕೊಟ್ಟ ಮೇಲೆ ಅದು ಮಲಿನವಾಗುತ್ತದೆ. ಸಿದ್ಧ ಪುರುಷರಂದರೆ ಸಿದ್ಧ ಯೋಗಿಗಳಲ್ಲ, ಇಲ್ಲಿ ಸಿದ್ಧ ಪುರುಷರಂದರೆ ತಪಸ್ವಿಗಳು. ಆ ಕ್ಷೇತ್ರಕ್ಕೆ ದರ್ಶನ ಕೊಟ್ಟು ಅದನ್ನು ಪಾವನ ಮಾಡಿ ಪುನರ್ಜೀವನ ಕೊಡ್ತಾರೆ. ಅದಕ್ಕೆ ರಿಫ್ರೆಶ್ ಅಥವಾ ಜೀವ ತುಂಬ್ತಾರೆ ಅದಕ್ಕೆ ಕ್ಷೇತ್ರಗಳಿಗೆ. ತಿರ್ಗಾ ಮತ್ತೆ ಹೋಗಿ ನಾವು ದರ್ಶನ ಕೊಟ್ಟು ನಮ್ಮ ಪುಣ್ಯ ತೊಗೊಂಡು ಬರ್ತೀವಿ. ನಾವು ಪುನಃ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಕ್ಷೇತ್ರಗಳನ್ನು. ಅವರು ಹೋಗಿದ ಮೇಲೆ ಮತ್ತೆ ಅದಕ್ಕೆ ಪವರ್ ಬರುತ್ತೆ ಎಂದು ಈ ಅಧ್ಯಾಯದಲ್ಲಿ ಹೇಳಿದೆ. ಅಂದರೆ ಯತಿಗಳು ಈ ಪವಿತ್ರವಾದ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಆ ಪವಿತ್ರವಾದ ಸ್ಥಳಕ್ಕೆ ಪವರ್ ಬರುತ್ತೆ ಅಥವಾ ಅದಕ್ಕೆ ಪುನರ್ ಜೀವನ ತುಂಬ್ತಾರೆ. ಪುಣ್ಯ ಬರುತ್ತೆ. ಪುಣ್ಯ ಅಲ್ಲಿ ಶೇಖರಣೆ ಆಗುತ್ತೆ. ನಾವು ಹೋಗಿ ದರ್ಶನದಿಂದ ಪುಣ್ಯವನ್ನು ಸಂಪಾದಿಸ್ತೀವಿ, ನಮ್ಮ ಪಾಪ ಪರಿಹಾರ ಮಾಡ್ಕೊಳ್ತೀವಿ. ಶ್ರೀಪಾದ ಸ್ವಾಮಿಗಳು ಕೆಲವು ಕ್ಷೇತ್ರಗಳಲ್ಲಿ ಇದ್ದು ಕೆಲವು ಕ್ಷೇತ್ರಗಳನ್ನು ದರ್ಶನ ಕೊಡ್ತಾರೆ. ಅಲ್ಲಿ ಅವರು ಅವಾಗ ಪುನರ್ಜೀವನ ಮಾಡ್ತಾರೆ. ಆ ಕ್ಷೇತ್ರಗಳು ಯಾರು ಅಂತ ಕಥಾರಂಭ ಏನಂದರೆ, ನಾಮಧಾರಕ ಸಿದ್ಧಮುನಿಗಳು ಹೇಳ್ತಾರೆ. ಶ್ರೀಪಾದಗಳು ಪ್ರಸಿದ್ಧವಾದ ಕಾಶಿ, ಬದರಿ, ಕೇದಾರ್ ಅಂತ ಪುಣ್ಯ ಕ್ಷೇತ್ರಗಳು ದರ್ಶಿಸಿ ಅಲ್ಲೇ ಸ್ವಲ್ಪ ದಿನ ಇದ್ದರು, ತಪಸ್ಸು ಮಾಡಿದರು. ಮುಂದೆ ಅವರು ಗೋಕರ್ಣಕ್ಕೆ ಬಂದರೂ ವಿವರಿಸಿ ಅಂತಾರೆ ಸಿದ್ಧಮುನಿಗಳಿಗೆ ನಾಮಧಾರಕರು ಕೇಳ್ತಾರೆ. ನಾಮಧಾರಕರು ಸಿದ್ಧಮುನಿಗಳು ಹೇಳ್ತಾರೆ, ಹಿಂದೆ ರಾವಣಾಸುರ ತನ್ನ ತಾಯಿ ಕೈಕಸಿ ದಿನಾಲು ಒಂದು ಮಣ್ಣಿನ ಶಿವಲಿಂಗ ಮಾಡಿ ಪೂಜಿಸುತ್ತಿದ್ದಳು. ರಾವಣನ ತಾಯಿ. ಬಲ ಗರ್ವಿತನಾದ ರಾವಣ ಅದನ್ನು ನೋಡಿ ಶಂಕರನನ್ನು ಸಹಿತ ನಾನು ಕೈಲಾಸವನ್ನು ತಂದು ಇಲ್ಲಿ ಅರ್ಪಿಸ್ತೀನಿ, ಇಲ್ಲಿ ನಾನು ಲಂಕದಲ್ಲಿ ಸ್ಥಾಪನೆ ಮಾಡ್ತೀನಿ ಅಂತ ಕೈಲಾಸಕ್ಕೆ ಹೋಗ್ತಾನೆ. ಪರ್ವತಕ್ಕೆ ತನ್ನ ಶಕ್ತಿ ಉಪಯೋಗಿಸಿ ಆ ಪರ್ವತನನ್ನು ಎತ್ತಾನೆ. ಎತ್ತಿರಬೇಕಾದ್ರೆ ಭೂಮಿ ಕಂಪಿಸುತ್ತೆ, ವೈಬ್ರೇಷನ್ ಆಗುತ್ತೆ. ಮತ್ತು ಪಾರ್ವತಿ ಏನು ಮಾಡ್ತಾಳೆ, ಶಂಕರಿಗೆ ಪ್ರಾರ್ಥಿಸಿ, ನೋಡಿ ಸ್ವಾಮಿ ಇದೇನಿದು, ಇನ್ನು ಪ್ರಳಯ ಆಗುತ್ತೆ, ಸರ್ವನಾಶ ಆಗುತ್ತೆ. ಶಂಕರ ಏನು ಮಾಡ್ತಾನೆ,
ಅವನು ಪರ್ವತದ ಕೆಳಗೆ ಅಣಗಿ ಹೋಗುವಂಗೆ ಅವನು ತುಳಿತಾನೆ ರಾವಣನ. ರಾವಣ ಪ್ರಾಣಭೀತಿಯಿಂದ ಶಂಕರನ್ನು ಸ್ತುತಿಸಲು ಭಕ್ತಿಯಿಂದ ಪ್ರಾರಂಭ ಮಾಡ್ತಾನೆ. ಒಂದು ರಾವಣ ಒಳ್ಳೆ ಸಿಂಗರು, ಹಾಡಕ್ಕೆ ಶುರು ಮಾಡ್ತಾನೆ ಒಳ್ಳೆಯ ರಾಗದಿಂದ. ಶಂಕರ ಅದಕ್ಕೆ ತಲ್ಲೀನನಾಗಿ ಅವನ್ನ ಹೇಳ್ತಾನೆ, ರಾವಣ ನಿನಗೇನು ಬೇಕು ಹೇಳು, ನಿನ್ನ ಗಾನಕ್ಕೆ ನಾನು ಮೆಚ್ಚಿದ್ದೇನೆ ಅಂತಾನೆ. ರಾವಣ ಹೇಳ್ತಾನೆ, ದೇವ, ನಂದು ಲಂಕಾ ಚಿನ್ನದಂತಿರಬೇಕು, ನನಗೊಬ್ಬನಿಗೆ ಇರಬೇಕು, ಅದು ಬೇರೆಯವರು ಯಾರಿಗೂ ಕೊಡಲ್ಲ, ನಾನು ಬರಬಾರ್ದಲ್ಲೇ. ಸಾಕ್ಷಾತ್ ಲಕ್ಷ್ಮೀದೇವಿ ನನ್ನ ದಾಸಿಯಾಗಿರಬೇಕು. ಚತುರ್ಮುಖ ಬ್ರಹ್ಮರು ನನ್ನ ಜ್ಯೋತಿಷಿ ಕರೆದಾಗ ಬರಬೇಕು, ಜ್ಯೋತಿಷಿ ಹೇಳಬೇಕು. ಯಮಧರ್ಮರಾಜ ನನ್ನ ಸೇವಕನಾಗಬೇಕು. ಎಲ್ಲ ದೇವತೆಗಳು ಪರಿಚಾರಕರಾಗಬೇಕು, ನಾ ಹೇಳ್ದಂಗೆ ಕೇಳಬೇಕು. ಅಷ್ಟ ದಿಕ್ಪಾಲಕರೆಲ್ಲ ನನ್ನ ಆಧೀನದಲ್ಲಿರಬೇಕು. ನನ್ನ ತಾಯಿಯ ಕೋರಿಕೆಯಂತೆ ನಾನು ಪರ್ವತ ಸಹಿತ ನಿನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಂತ, ಇದೇ ನನ್ನ ಕೋರಿಕೆ ಅಂತ. ಆಗ ಶಿವ ಅಂತಾನೆ, ಈ ಕೈಲಾಸ ಪರ್ವತ ತೊಗೊಂಡೋಗಿ ಏನು ಮಾಡ್ತೀಯಾ, ಅದೇನು ಸಾಧಿಸ್ತೀಯಾ? ನಾನು ನಿನಗೆ ನನ್ನ ಆತ್ಮಲಿಂಗವನ್ನೇ ಕೊಡ್ತಾ ಇದ್ದೀನಿ, ತಗೋ ಇದು. ನೀನು ನನ್ನಂತಾನೇ ಒಂದು ಕೈಲಾಸ ನಿರ್ಮಿಸ್ಬೋದು, ನಂತರನೇ ನೀನು ಆಗ್ಬಿಡ್ತೀಯಾ ಅಂತ. ತಥಾಸ್ತಂದು ಕೊಟ್ಬಿಡ್ತಾನೆ ತನ್ನ ಆತ್ಮಲಿಂಗವನ್ನು. ಅವನು ಕೊಟ್ಟ ಮೇಲೆ ಅವನು ಬಹು ಸಂತೋಷದಿಂದ, ಆದರೆ ಹೇಳ್ತಾನೆ ಶಿವ, ಇದನ್ನು ಕೆಳಗಡೆ ಇಡಬಾರ್ದು, ಕೆಳಗಿಟ್ಟರೆ ಇದ್ರ ಪವರ್ ಹೋಗುತ್ತೆ ಮತ್ತು ಅಲ್ಲೇ ಅದು ಎತ್ತಕ್ಕಾಗಲ್ಲ, ಆಮೇಲೆ ಅದು ಅಲ್ಲೇ ಸ್ಥಾಪನೆ ಆಗುತ್ತೆ. ಇದನ್ನು ನೋಡಿ ನಾರದರು ಬ್ರಹ್ಮ ವಿಷ್ಣುನ ಹತ್ರ ಹೋಗಿ ಏನು ಮಾಡಿದರು ಶಿವ ಅಂತಿಕೊಂಡು ಮೂವರು ಸೇರಿ ಶಿವನ ಹತ್ರ ಬರ್ತಾರೆ. ಮಹೇಶ್ವರ, ಏನು ಮಾಡಿದೆ ನೀನು, ಈ ಥರ ವರ ಕೊಟ್ಬಿಡೋದ? ಇಲ್ಲ, ಅವನ ಗಾನಕ್ಕೆ ನಾನು ಮೆಚ್ಚಿದೆ. ಭೋಲೆನಾಥ್ ಅಂತಾರೆ, ಅಂದರೆ ಭೋಲಾಶಂಕರ ಕೊಟ್ಬಿಡ್ತಾರೆ. ಶಂಕರ ಅಂತಾನೆ ಅವನ ಗಾನಕ್ಕೆ ಮೆಚ್ಚಿದೆ. ಅಯ್ಯೋ, ಗಾನಕ್ಕೆಲ್ಲ ಮೆಚ್ಚಿದೆಯಾ ಅಂತ ಶಿವ ಅಂತಾನೆ ವಿಷ್ಣುಗೆ, ಇನ್ನೂ ಅವನು ಲಂಕೆಗೆ ಹೋಗಿರಲ್ಲ, ಅಷ್ಟರಲ್ಲಿ ಏನೊಂದು ಉಪಾಯ ಮಾಡು ಅಂತ ವಿಷ್ಣು ಹೇಳ್ತಾನೆ. ಉಪಾಯದಲ್ಲಿ ವಿಷ್ಣು ಮೇಲೆತ್ತಿದ ಕೈ. ವಿಷ್ಣು ಅಂತಾನೆ, ದುರ್ಮಾರ್ಗವನ್ನು ಮೋಸದಿಂದಲೇ ಗೆದ್ದು ಆ ಆತ್ಮಲಿಂಗವನ್ನು ಕೈಗೆತ್ತಿಕೊಳ್ಬೇಕು ಅಂತ ಗಣಪತಿ ಮತ್ತು ನಾರದನ್ನು ಕೊಟ್ಟು ಕಳಿಸ್ತಾರೆ. ನಾರದರು ಬರ್ತಾರೆ, ಅಲ್ಲಿ ತಮ್ಮ ಮನೋವೇಗದಿಂದ ರಾವಣ ಹತ್ತಿರ ಬಂದು, ಮನೋವೇಗ ಅಂದರೆ ಇಲ್ಲಿ ಮಾಯ ಆಗೋದು, ಅಲ್ಲಿ ಮೂಡೋದು, ಅಷ್ಟು ಫಾಸ್ಟು ಮನಸ್ಸಿನ ವೇಗದಿಂದ ಹೋಗಿ ತಲುಪ್ತಾರೆ ರಾವಣ ಹತ್ರ. ರಾವಣಿಗಂತಾರೆ, ನೀನು ಎಲ್ಲಿಂದ ಬರ್ತಾ ಇದ್ದೀಯಾ, ಎಲ್ಲಿ ಹೋಗ್ತಾ ಇದೆಯಾ ಅಂತಾರೆ ರಾವಣಿಗೆ ನಾರದ ಮಣಿಗಳು. ರಾವಣ ಅಂತಾನೆ, ನನಗೆ ಆತ್ಮಲಿಂಗ ಸಿಕ್ಕಿದೆ, ಇದು ತುಂಬ ಪವರ್ಫುಲ್, ಇದು ನಾ ಇದನ್ನು ಹೋಗಿ ಲಂಕೆಗೆ ಸ್ಥಾಪಿಸ್ತೀನಿ. ಒಂದು ನಿಮಿಷ ಅವ್ರು ಕರಿತಾ ಇದ್ದಾರೆ ನಾರದಿಗೆ, ಇಲ್ಲ ಬಾ ಇಲ್ಲಿ ಅಂತ. ನಾರದ ಅಂತಾರೆ, ನಾನು ತುಂಬ ಅವಸರದಲ್ಲಿದ್ದೀನಿ, ತುಂಬ ನನ್ನ ಕೆಲಸ ಇದೆ, ನಾನು ಹೊರಡ್ತೀನಪ್ಪ ಅಂತ ಹೊರಟೋಗ್ಬಿಡ್ತಾರೆ. ಮತ್ತು ಇವರು ಆತ್ಮಲಿಂಗ ಹಿಡಿಯೋ ಕೈಯಲ್ಲಿ ಕೊಡ್ತಾರೆ ಅಂತ. ಸಂಧ್ಯಾ ಮೀರ್ತಾ ಇದೆ, ಅಷ್ಟರಲ್ಲಿ ಹೋಗಬೇಕು. ಅಯ್ಯೋ, ಸಂಧ್ಯೋಪಾಸನೆ ಮಾಡ್ಕೋಬೇಕು. ಅದಕ್ಕೆ ಅಷ್ಟರಲ್ಲಿ ಒಬ್ಬರು ಬ್ರಹ್ಮಚಾರಿ ವೇಷದಲ್ಲಿ ಗಣಪತಿ ಅಲ್ಲಿಗೆ ಬರ್ತಾರೆ. ಆತನನ್ನು ನೋಡಿ ತುಂಬ ಸಂತೋಷಗೊಂಡು, ನೀನು ಯಾರು, ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ. ಗಣಪತಿ ಅಂತಾನೆ, ನೋಡು, ನನ್ನ ತಡೆಯಬೇಡ, ನಿನ್ನ ನೋಡಿದರೆ ನನಗೆ ಭಯವಾಗ್ತಾ ಇದೆ. ಇಲ್ಲ, ರಾವಣ ಅಂತಾರೆ ಗಣಪತಿಗೆ, ನೀನೊಂದು ನನಗೆ ಸಹಾಯ ಮಾಡು. ಈ ಲಿಂಗ ನಿನ್ನ ಕೈಯಲ್ಲಿ ಕೊಡ್ತೀನಿ, ನಾ ಸಂಧ್ಯೋಪಾಸನೆ ಮುಗಿಸ್ಕೊಂಡು ಬರ್ತೀನಿ. ಇದನ್ನು ಕೆಳಗಿಡಬಾರ್ದು, ಇಟ್ಟರೆ ಇದಿಲ್ಲೇ ಸ್ಥಾಪನೆ ಆಗಿಬಿಡುತ್ತೆ, ಆಮೇಲೆ ಇದನ್ನು ನಾನು ಲಂಕೆಗೆ ತೊಗೊಂಡೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಒಟ್ಟು ಗಣಪತಿ ಸ್ವಲ್ಪ ಎತ್ತಿ ನೋಡಿ, ಎಷ್ಟು ಭಾರವಾಗಿದೆ ಇದು ನನಗೆ ಎತ್ತಕ್ಕಾಗಲ್ಲ. ಯಾಗೋ ಒಪ್ಪಿಸ್ತಾನೆ ಗಣಪತಿನ ರಾವಣ. ಆವಾಗ ದಯವಿಟ್ಟು ಇದನ್ನು ಮಾಡಬೇಡ, ಇದನ್ನು ಹಿಡ್ಕೋ ಅಂತಾರೆ. ನಾನು ಸಂಧ್ಯೋಪಾಸನೆ ಮುಗಿಸ್ಕೊಂಡು ಬರಬೇಕು, ಬೇಗ ಬರ್ತೀನಿ. ಅಷ್ಟರಲ್ಲಿ ಗಣಪತಿ, ನಾನು 3 ಸಾರಿ ಕೂಗ್ತೀನಿ ರಾವಣ ರಾವಣ ಅಂತ, ನನಗೆ ಕೈಲಾಗ್ದಾರೆ ಇಟ್ಬಿಡ್ತೀನಿ. ಅವನು ಸಂಧ್ಯೋಪಾಸನೆಗೆ ಹೋಗೋ ಅಷ್ಟರಲ್ಲಿ ಇವನು ಕೂಗೋಕ್ಕೆ ಶುರು ಮಾಡಿಬಿಡ್ತಾನೆ, ರಾವಣ 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 ಅಂತ 3 ಸಾರಿ ಕೂಗಿ
ಹರಿ ಧ್ಯಾನ ಮಾಡಿ ಅಲ್ಲಿ ಸ್ಥಾಪಿಸ್ಬಿಡ್ತಾನೆ ಗಣಪತಿಯನ್ನು, ಆತ್ಮಲಿಂಗವನ್ನು, ಗಣಪತಿ ಆತ್ಮಲಿಂಗವನ್ನು ಅಲ್ಲಿ ಸ್ಥಾಪಿಸಿಬಿಡ್ತಾನೆ. ರಾವಣ ತಿರುಗಿ ಬಂದು ತಡೆಯಲಾರದು ಕೋಪ ಅವನಿಗೆ. ಎತ್ತನೇ ಆ ಲಿಂಗ, ಆತ್ಮಲಿಂಗ, ಭೂಮಿ ಕಂಪಿಸುತ್ತೆ ಹೊರತು ಆತ್ಮಲಿಂಗ ಬರಲ್ಲ. ಈ ಲಿಂಗಕ್ಕೆ ಮಹಾಬಳೇಶ್ವರ ಎಂದು ಹೆಸರು ಬಂತು. ಈ ಸ್ಥಳ ಗೋಕರ್ಣ ಅಂದರೆ ಯಾಕೆ ಬಂತು ಅಂದರೆ ಹಸುವಿನ ಕಿವಿ, ಗೋಕರ್ಣ, ಕರ್ಣ ಅಂದರೆ ಕಿವಿ, ಗೋವಿನ ಕಿವಿ ಥರ ಇರೋದ್ರಿಂದ ಈ ಗೋಕರ್ಣ ಅಂತ ಹೆಸರು ಬಂದಿತ್ತು. ಇದನ್ನು ಭೂಕೈಲಾಸ ಅಂತಾರೆ. ಇಲ್ಲಿ ಶಿವ ಸಹಪರಿವಾರ ಜೊತೆಗಿರ್ತಾನೆ, ವಾಸ ಮಾಡ್ತಾನೆ. ದೇವರ್ಷಿಗಳು, ರಾಕ್ಷಸರು, ಮಾನವರು, ಪಶು ಪಕ್ಷಿಗಳು ಕೂಡ ಇಲ್ಲಿ ತಪಸ್ಸು ಮಾಡಿ ಶಿವನ ಅನುಗ್ರಹ ಪಡೆದಿದ್ದಾರೆ. ತನ್ನ ಅಭಿಷ್ಟಗಳನ್ನು ಇಂಥ ಪವಿತ್ರವಾದ ಕ್ಷೇತ್ರ ಇನ್ನೊಂದಿಲ್ಲ ಎಂದು ಸಿದ್ಧಮುನಿಗಳು ನಾಮಧಾರಕನಿಗೆ ಹೇಳ್ತಾರೆ. ಇಲ್ಲಿಗೆ 6ನೇ ಅಧ್ಯಾಯ ಸಮಾಪ್ತಿಯಾಯಿತು. ದಯವಿಟ್ಟು ತಾವು ಯೂಟ್ಯೂಬ್ನಲ್ಲಿ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಅಧ್ಯಾಯಕ್ಕೆ ನಾನು ಕಳಿಸ್ತೀನಿ, ತಾವು ಕಾಯಬೇಕು. ದತ್ತಾಯ ಗುರುವೇ ನಮಃ. ಶ್ರೀಪಾದ ಶ್ರೀವಲ್ಲಭಾಯ ನಮಃ. ಶ್ರೀ ನರಸಿಂಹ ಸರಸ್ವತಿಯೇ ನಮಃ.